ವಿಶ್ವಗುರು ಕೇಳ್ತದ್ರಿ. ವಿಶ್ವಗುರು ವಿಶ್ವಗುರು ಬಸವಣ್ಣನವರ ಪರಮ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳು. ಇಲ್ಲಿ ಬಂದು ನಿಂತಾಗ ಒಂದು ರೋಮಾಂಚನ ಆಗ್ತದೆ. 12ನೇ ಶತಮಾನದ ಆ ಕಾಲದಲ್ಲಿ ನಡೆದಂಥ ಅನೇಕ ಘಟನೆಗಳು ಕಣ್ಮುಂದೆ ಸರಿದು ಹೋಗ್ತಾವೆ. ಅಂತಹ ಒಂದು ಸ್ಥಳ ಇದು. ಬಸವ ಕಲ್ಯಾಣ ಜಗತ್ತಿನಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. 12ನೇ ಶತಮಾನದ ನೂರಾರು ಕಥೆಗಳು ಈ ನೆಲದಲ್ಲಿ ಅದಾವೆ. ಕಥೆಗಳನ್ನು ಇನ್ನೂ ಹೇಳ್ತಾ ಇದ್ದಾವೆ. ಅಂತಹ ಸ್ಥಾನದಲ್ಲಿ ನಿಂತು ಸತ್ಯವನ್ನೇ ಹೇಳಬೇಕು. ಇಲ್ಲಿ ಬದುಕಿದರೆ ಸತ್ಯ ಶುದ್ಧವಾಗಿಯೇ ಬದುಕಬೇಕು. ಇಲ್ಲಿ ನಡೆದರೆ ಬಸವ ತತ್ವಕ್ಕೆ ಬದ್ಧರಾಗಿಯೇ ನಡೆಯಬೇಕು. ಹಾಗೆ ಒಂದು ಮಹತ್ವದ ಸಂಗತಿಯನ್ನ ಹೇಳಲಿಕ್ಕೆ ಬಸವರಾಜ್ ಅವರು 11 ದಿವಸಗಳಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ. ಅವರ ಕಾರ್ಯ ಅತ್ಯದ್ಭುತವಾದದ್ದು. 2 ವರ್ಷಗಳ ಹಿಂದೆ ಅವರು ಆರಂಭ ಮಾಡಿದರು. ರೈತರಿಗಾಗಿ. ರೈತರು ಯಾವ ರೀತಿಯಿಂದ ಮುಂದೆ ಹೆಜ್ಜೆ ಇಡಬೇಕು ಎನ್ನುವಂತಹ ಕಲ್ಪನೆ ಕೊಡ್ಲಿಕ್ಕೆ ಅವರು ಓಡಾಡ್ತಾ ಇದ್ದಾರೆ. ರೈತರ ಹೆಜ್ಜೆಗಳು ಎಲ್ಲಿ ತಪ್ಪಿವೆ, ರೈತರು ಇನ್ನು ಮುಂದೆ ಯಾವ ಹಾದಿ ಹಿಡಿದು ಹೋಗಬೇಕು, ಇಲ್ಲಿಯವರೆಗಿನ ಹಾದಿ ಏನೇನು ಮಾಡಿದೆ, ಅದರ ಕಲ್ಪನೆಯನ್ನು ಕೊಡ್ಲಿಕ್ಕೆ 2 ವರ್ಷಗಳಿಂದ ಓಡಾಡ್ತಾ ಇದ್ದಾರೆ. ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ತಿಳ್ಕೊಡ್ರಿ, ಕೆಲಸಕ್ಕೆ ಲಕ್ಷಗಟ್ಟಲೆ ಪಗಾರ ಬರ್ತಿತ್ತು ಅವರಿಗೆ. ಆ ನೌಕರಿಯನ್ನ ರಾಜೀನಾಮೆ ಕೊಟ್ಟು ರೈತರ ಕೆಲಸಕ್ಕಾಗಿ ಹಗಲು ರಾತ್ರಿ ಬಿಸಿಲು ಮಳೆ ಚಳಿಯಲ್ಲಿ ಓಡಾಡ್ತಾ ಇದ್ದಾರೆ. ಬಸವರಾಜ್ ಬಿರಾದಾರ್ ಅವರು ಕೃಷಿ ಅಧಿಕಾರಿಗಳಾಗಿದ್ರು. MSc ಅಗ್ರಿಕಲ್ಚರ್ ಅವರು ಪಾಸ್ ಆಗಿದ್ದು ಬಂಗಾರದ ಪದಕವನ್ನು ತೆಗೆದುಕೊಂಡು ಗೋಲ್ಡ್ ಮೆಡಲಿಸ್ಟ್. ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ಅಧಿಕಾರಿಯಾಗಿದ್ರು. ಆವಾಗ ಗೊತ್ತಾಯಿತು, ಈ ನಾವೇನು ಭೂಮಿಯಲ್ಲಿ ಕೆಲಸ ಮಾಡ್ತೇವಲ್ಲ, ಆ ಮಣ್ಣಿನ ಗುಣ ಏನಾಗಿದೆ, ಯಾವ ರೀತಿಯಾಗಿ ಮಣ್ಣು ಹಾಳಾಗ್ತಾ ಇದೆ, ರೈತನ ಹೊಲದ ಮಣ್ಣು. ಆವಾಗ ಅರಿವು ಬಂತು ಅವರಿಗೆ. 10-15 ಜನ ತಮ್ಮ ಗೆಳೆಯರನ್ನು ಕೂಡಿ ಅದರ ಬಗ್ಗೆ ಚಿಂತನೆ ಮಾಡಿದರು. ಎಲ್ಲರೂ ಹೋಗಿ ಸಿದ್ದೇಶ್ವರಪ್ಪ ಅವರನ್ನು ಭೇಟಿಯಾದರು. ಇವರು ಕೂಡಿ ಚಿಂತನೆ ಮಾಡಿ ಅವರ ಕೆಲವು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ನಂದಿ ಕೂಗು ಅಭಿಯಾನವನ್ನು ಮಾಡಿದಂತ ಮಹಾನ್ ವ್ಯಕ್ತಿ ಬಸವರಾಜ್ ಬಿರಾದಾರ್. ಹೆಂಡತಿಯ ಚಿಂತೆ ಇಲ್ಲ, ಮಕ್ಕಳ ಚಿಂತೆ ಇಲ್ಲ, ರೈತರ ಚಿಂತೆಯಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ. ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. 3,000 ಕಿಲೋಮೀಟರ್ ಸೈಕಲ್ ಮೇಲೆ ತಿರುಗಾಡಿದ್ದಾರೆ ರೈತರಿಗಾಗಿ. 3,000 ಕಿಲೋಮೀಟರ್. ವಿಜಯಪುರ ಸಿದ್ದೇಶ್ವರ ಗುಡಿಯಿಂದ ಬೆಂಗಳೂರಿನವರೆಗೂ ನಡೀತಾ ಹೋಗಿದ್ದಾರೆ ರೈತರಿಗಾಗಿ. ಪಾದಯಾತ್ರೆ ಮಾಡಿದರು. ಬಿಜಾಪುರ ಸಿದ್ದೇಶ್ವರ ಗುಡಿಯಿಂದ ಸಿದ್ದೇಶ್ವರಪ್ಪ ಅವರ ಬಿಜ್ಜರಿಗೆ ಊರಿನವರೆಗೂ ಪಾದಯಾತ್ರೆ ಮಾಡಿದರು. ಒಂದಲ್ಲ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜಾಗೃತಿ ಮಾಡ್ತಾ ಇದ್ದಾರೆ. ಅಭಿಯಾನ ಅಂದ್ರೆ ಜಾಗೃತಿ ಮಾಡುವರು.
ಎಲ್ಲಿ ತಪ್ಪಿದೆ ನಮ್ಮದು? ರೈತರ ವಿಜ್ಞಾನಿಗಳ ಪ್ರಕಾರ, ಅವರು ವಿಜ್ಞಾನಿಗಳ ಪ್ರಕಾರ ಈ ಭೂಮಿಯ ಮಣ್ಣಿನ 60% ಭಾಗ ಹಾಳಾಗಿದೆ. ವಿಜ್ಞಾನಿಗಳು ಹೇಳಕತ್ತಾರ 60%, 100ಕ್ಕೆ 60 ಭಾಗ ಮಣ್ಣಿನ ಸತ್ವ ಹಾಳಾಗಿ ಹೋಗಿದೆ. ಯಾಕೆ? ನಾವು ಉಪಯೋಗಿಸುವಂತಹ ಕೀಟನಾಶಕಗಳಿಂದ, ಗೊಬ್ಬರಗಳಿಂದ ಭೂಮಿ ಹಾಳಾಗ್ತಾ ಇದೆ. ಅದನ್ನ ಅವರು ತಿಳಿದುಕೊಂಡು ಇವತ್ತು ಎಲ್ಲವನ್ನು ಬಿಟ್ಟು ರೈತರನ್ನ ಜಾಗೃತಿ ಮಾಡ್ತಾ ಇದ್ದಾರೆ. ಅವರು ರೈತರೇ ಎಚ್ಚರಾಗ್ರಿ, ಮುಂದೆ ಬಹಳ ಕಠಿಣ ಪರಿಸ್ಥಿತಿ ಬರ್ತದೆ. ಈಗ ಎಚ್ಚರಾಗ್ರಿ. ಹಿಂಗೆ ಹೋದ್ರಂದ್ರ ಆರೋಗ್ಯವನ್ನು ಕಳ್ಕೋತೀವಿ, ಆಯುಷ್ಯವನ್ನು ಕಳ್ಕೋತೀವಿ, ಭವಿಷ್ಯವನ್ನು ಕಳ್ಕೋತೀವಿ. ಈಗ ಎಚ್ಚರಾಗ್ರಿ. ಕಳಕಳಿಯಿಂದ ಅವರು ವಿನಂತಿ ಮಾಡ್ಕೊಳಕತ್ಯಾರ. ಬಸವರಾಜ್ ಬಿರಾದಾರ್ ಅವರು ಇಲ್ಲಿ ಏಕಾಂಗಿಯಾಗಿ ಬಂದ್ರವರು, ಇಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಆಮೇಲೆ ಸಿಕ್ಕವರು ಮೊಳಕೆರೆಯವರು, ಆಕಾಶ್ ಮೊಳಕೆರೆಯವರು, ಅವರ ಜೊತೆ ಆಮೇಲೆ ರವೀಂದ್ರ ಕುಮಾರ್, ಇಂಥವರು ಕೆಲವೊಬ್ಬರ ಒಂದು 16 ಜನರನ್ನ ಕಟ್ಟಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಅವರು ಮಾಡಿದರು. 11 ದಿನ ಮಾಡಿದರು. ಇವತ್ತವರು ಮತ್ತೆ ಏಕಾಂಗಿಯಾಗಿ ಇಲ್ಲಿದಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೋಡ್ರಿ, ಯಾರಿಗಾಗಿ? ಅವರಿಗಾಗಿ ಎಲ್ಲ. 10 ಪೈಸೆ ಲಾಭ ಅವರಿಗೆ ಏನೇನೂ ಇಲ್ಲ, ಎಲ್ಲವೂ ರೈತರಿಗಾಗಿ. ರೈತರೇ ಈಗಲಾದರೂ ಎಚ್ಚರಾಗರಿ, ನಿಮ್ಮ ಭೂಮಿಯನ್ನ ಉಳಿಸಿಕೋರಿ. ಯಾವ ರೀತಿ ಹೋಗಬೇಕು ಅವರು ಹೇಳ್ತಾರೆ. 3 ಪುಸ್ತಕ ಬರೆದಿದ್ದಾರೆ ಅವರು, 3 ಅಲ್ಲ 10 ಪುಸ್ತಕ ಬರೆದಿದ್ದಾರೆ. ಮಣ್ಣಿನ ಗುಣಗಳ ಬಗ್ಗೆ ಬರೆದಿದ್ದಾರೋ, ರೈತರು ಮುಂದೆ ಹೋದರೆ ಯಾವ ಹಾನಿ ಅದ ಅದ್ರ ಬರೆದಾರೋ, ಈ ಯಂತ್ರಗಳ ಬೆನ್ನ ಹತ್ತಿ ಮನುಷ್ಯ ಯಾವ ರೀತಿ ತನ್ನ ಭವಿಷ್ಯವನ್ನ ಹಾಳು ಮಾಡ್ಕೋತಾನೋ ಅದರ ಬಗ್ಗೆ ಬರೆದಾರೋ. ಓದಬೇಕು, ಆ ಪುಸ್ತಕ ಓದಬೇಕು. ಬಿರಾದಾರ್ ಅವರು ಯಾವ ಸ್ವಾರ್ಥವೂ ಇರಲಾರ್ದೆ ನಿಸ್ವಾರ್ಥಮಯವಾಗಿ ತಮ್ಮ ಜೀವನವನ್ನ ಕಳೀತಾ ಇದ್ದಾರೆ. ಅವರು ಆಶ್ಚರ್ಯ ಅನಿಸ್ತದ ನನಗೆ ಬಹಳ. ಅವರು ಏಕಾಂಗಿಯಾಗಿ ಹೋರಾಟ ಯಾರಿಲ್ಲ ಅವರ ಜೊತೆ. ಎಷ್ಟೊಂದು ದೃಢತೆ ಇದೆ, ಸಂಕಲ್ಪ ಇದೆ. ಸಿದ್ದೇಶ್ವರಪ್ಪ ಅವರ ಪ್ರೇರಣೆ ಒಂದು ತೆಗೆದುಕೊಂಡು ಹೊಂಟು ಬಿಡ್ತಾರೆ ಅವರು. ಯಾರು ಬರ್ಲಿ ಬಿಡ್ಲಿ. ಇವತ್ತು ಈ ಮೊಳಕೆರೆಯವರು ಅವರಿಗೆ ಸಹಾಯ ಮಾಡಿದರು, ನೀವೆಲ್ಲರೂ ಬಂದರೆ. ಆಮೇಲೆ ರವೀಂದ್ರ ಕುಮಾರ್ ಬಂದರು. ಇದೇ ರೀತಿಯಾದ ಒಂದು ಸಹಾಯ ಅವರಿಗೆ ಬೇಕಾಗಿದೆ. ಇವತ್ತು ಹಳ್ಳಿಗಳಲ್ಲಿ ಇವತ್ತು ನಂದಿ ಸೇನೆಗಳು ತಯಾರಾಗಬೇಕಾಗಿದೆ. ಯಾಕಂದ್ರೆ ಜೋಡೆತ್ತನ್ನು ಬೆಳೆಸಬೇಕಾಗಿದೆ, ಜೋಡೆತ್ತಿನ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಾಗಿದೆ. ಸಿದ್ದೇಶ್ವರಪ್ಪಗಳು ಹೇಳ್ತಾ ಇದ್ರು. ಜೋಡೆತ್ತಿನ ಸಂಖ್ಯೆಯನ್ನ ಹೆಚ್ಚು ಮಾಡಿದ ನಂತರ ಸರ್ಕಾರದವರು ಜೋಡೆತ್ತನ್ನು ಯಾರು ಕಟ್ಟಾರೋ ಅವರಿಗೆ ಪ್ರತಿ ತಿಂಗಳು 11,000 ರೂಪಾಯಿಯನ್ನು ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಅವರು ಪತ್ರ ಕೊಟ್ಟಾರ. ಹೋಗಿ ಜನವರಿ ಫೆಬ್ರವರಿಯಲ್ಲಿ ಹೋಗಿ ಪತ್ರ ಕೊಟ್ಟು ಬಂದಾರ. ಇದೇ ಬಜೆಟ್ನಲ್ಲಿ ಹಾಕಬೇಕಂತ ಹೇಳಿದ್ರು. ರೈತರಿಗೆ ಕೊಡದಿದ್ರೆ ಯಾರಿಗೆ ಕೊಡಬೇಕು? ಟ್ರಾಕ್ಟರ್ ತಗೊಳ್ಳಿಕ್ಕೆ ಸಬ್ಸಿಡಿಗಳಿದಾವೆ, ಬೇರೆ ಬೇರೆ ಯಂತ್ರಗಳು ತೆಗೆದುಕೊಳ್ಳಿಕ್ಕೆ ಸಬ್ಸಿಡಿ ಅದಾವೆ. ಆದರೆ ಎತ್ತ ತಗೊಳ್ಳಿಕ್ಕೆ ಸಬ್ಸಿಡಿ ಇಲ್ಲ. ಮಹಾರಾಷ್ಟ್ರದಲ್ಲಿ ಎತ್ತುಗಳು ದನಗಳಿಗೆ ಒಂದೊಂದು ಪ್ರತಿದಿನ 150 ರೂಪಾಯಿ ಕೊಡ್ತಾರ. ಮಹಾರಾಷ್ಟ್ರದಲ್ಲಿ ಒಂದು ಎಮ್ಮೆ ಸಾಕಿದ್ರೆ 150, ಎತ್ತ ಸಾಕಿದ್ರೆ 150, ಆಕಳ ಸಾಕಿದ್ರೆ 140 ಕೊಡ್ತಾರೆ. ನಮ್ಮಲ್ಲಿ ಆ ರೀತಿಯಾದ ಯೋಜನೆಗಳು ಬರಬೇಕು, ರೈತರಿಗೆ ಉಪಯೋಗ ಆಗುವಂತ ಯೋಜನೆ ಬರಬೇಕಂತ ಓಡಾಡ್ತಾ ಇದ್ದಾರೆ ಬಸವರಾಜ. ಈಗ ನಾವು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡುವಂತಹ ಅಂಶವು ಇದರಲ್ಲಿದೆ.
ಈ 40 ವರ್ಷಗಳ ನಿಮಗೆ ಹೇಳ್ತೇನೆ, ನಾನು ಇಲ್ಲಿ ಪರುಷಗಟ್ಟೆಯ ಮುಂದೆ ನಿಂತು ನಾನು ಮಾತಾಡೋದು, ಅದರ ಅರಿವು ನನಗಿದೆ. ಬಸವಣ್ಣ ಇಲ್ಲಿ ನ್ಯಾಯದಾನ ಮಾಡುವಂತಹ ಸ್ಥಳ ಇದು. ಇಲ್ಲಿ ಸತ್ಯವನ್ನೇ ನುಡಿಯಬೇಕು. ಯಾರು 1960 ಆ ಕಡೆ ಜನ್ಮ ತಾಳಿದ್ದಾರೋ ಅವರಿಗೆ, ಆಮೇಲೆ 1980 ನಂತರ ಜನ್ಮ ತಾಳಿದ್ದಾರೋ ಅವರಿಗೆ, ಇಬ್ಬರು 80 ನಂತರ ಜನ್ಮ ತಾಳಿದವರಿಗೆ ಮೊದಲಿನ ಬದುಕು ಗೊತ್ತಿಲ್ಲ. ಅವರಿಗೆ ಯಂತ್ರ ಬದುಕು ಮಾತ್ರ ಗೊತ್ತಿದೆ, ಟ್ರ್ಯಾಕ್ಟರ್ಗಳ ಬದುಕು ಮಾತ್ರ ಗೊತ್ತಿದೆ. ಆದರೆ 60 ಹಿಂದೆ ಯಾರು ಬದುಕಿದ ಅವರು ಜನ್ಮ ತಾಳಿದ್ದಾರೋ ಅವರು ಎರಡನ್ನೂ ನೋಡಿದ್ದಾರೆ. ನಾನು ಎರಡೂ ನೋಡಿದೆ. 1960 80ರವರೆಗೂ ಒಂದು ನಿಜವಾದ ಸಂಗತಿ ಹೇಳ್ತೇನೆ. ನಮ್ಮ ಊರಲ್ಲಿ ಯಾವ ರೀತಿಯಾದಂತಹ ಒಂದು ಬದುಕಿತ್ತು. ಅಲ್ಲಿ ಒಬ್ಬರು ಡಾಕ್ಟರ್ ಬರ್ತಾ ಇದ್ರು, ಶನಿವಾರಕ್ಕೊಂದ್ಸಲ ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು? ಡಾಕ್ಟರ್, MBBS ಡಾಕ್ಟರು ಪೇಷಂಟ್ ಹುಡ್ಕಾಡ್ಕೋತ ಬರ್ತಾ ಇದ್ರು. ಅವರು ಪೇಷಂಟ್ ಸಿಗ್ತಿದ್ದಿಲ್ಲ. ಆಶ್ಚರ್ಯ ಅನಿಸ್ಬೇಕು ನಿಮಗೆ. ಭವಿಷ್ಯ ಪೇಷಂಟ್ ಸಿಗ್ತಿರ್ಲಿಲ್ಲ. ಅಂಥ ಬದುಕು ಇತ್ತು ಅವಾಗ. ಆರೋಗ್ಯವಂತರ ಕಾಲ ಅದು. ಪೇಷಂಟ್ ಹುಡುಕ್ತಿದ್ರು. 1980ರವರೆಗೂ ಅಂಥ ಒಂದು ಕಾಲ ಇತ್ತು. 80ರ ನಂತರ ಟ್ರ್ಯಾಕ್ಟರ್ ಬಂದು, ಯೂರಿಯಾ ಬಂತು, ರಾಸಾಯನಿಕ ಗೊಬ್ಬರ ಬಂತು, ಎತ್ತುಗಳು ಕಟುಕರ ಮನೆಗೆ ಹೋದವು, ಆಕಳುಗಳು ಹೋದವು, ಮನೆಯೆಲ್ಲ ಬರಿದಾಯ್ತು, ಎತ್ತುಗಳ ಜೊತೆ ಸಂಪತ್ತು ಹೋಯ್ತು, ಧಾನ್ಯ ಲಕ್ಷ್ಮಿ ಹೋದ್ಲು, ಸಂಪತ್ ಲಕ್ಷ್ಮಿ ಹೋದ್ಲು, ಆರೋಗ್ಯವೂ ಹೋಯಿತು, ರೋಗಗಳು ಮನೆ ಸೇರ್ಕೊಂಡು. ಪ್ರತಿಯೊಂದು ಮನೆಯಲ್ಲಿ ಇವತ್ತು ರೋಗಿಗಳಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಔಷಧಗಳಿವೆ. BP, ಶುಗರ್, ಕ್ಯಾನ್ಸರ್, ಎಂತೆಂಥ ರೋಗಗಳು. ಸಣ್ಣ ಮಕ್ಕಳು ಇವತ್ತು ಶಾಲೆಗೆ ಹೋದ ಮಕ್ಕಳು ವಾಪಸ್ ಬರ್ತಾ ಇಲ್ಲ. ನೋಡಿದಿರಿ ನೀವು. ಮೊನ್ನೆ ಒಂದು ಘಟನಾ ನಡೀತು. ಒಂದು ಬಾಲಕಿ, ಶಾಲಾ ಬಾಲಕಿ ಮನೆಗೆ ಹೋಗಬೇಕು, ಶಾಲೆ ಬಿಟ್ಟಿದೆ, ಬಸ್ಗಾಗಿ ಕಾಯ್ತಾ ಇದ್ದಾಳೆ. ಬಸ್ ಬಂತು, ಹೋಗಿ ಹತ್ತಬೇಕು ಅನ್ನುವಷ್ಟರಲ್ಲಿ ಬಿದ್ದು ಬಿಟ್ಲು, ಪ್ರಾಣ ಹೋಯ್ತು. ಸಣ್ಣ ಬಾಲಕಿ. ಯಾಕೆ? ವಿಷ, ಆಹಾರದಲ್ಲಿ ವಿಷ ಹೋಗ್ತಾ ಇದೆ ಮಕ್ಕಳಿಗೆ. ಇನ್ನೊಂದು, ಶಿವಮೊಗ್ಗದಲ್ಲಿ ಶಾಲಾ ಮಕ್ಕಳು ಆಡ್ತಾ ಇದ್ರು. ಅವಾಗ 8ನೇ ತರಗತಿ ಒಬ್ಬ ವಿದ್ಯಾರ್ಥಿ ಓಡುವಾಗ ಬಿದ್ದ, ಹೋಗೇ ಬಿಟ್ಟ. ಇಂಥ ಹಲವಾರು ಘಟನೆಗಳು ನಡೆದವೆ ಕರ್ನಾಟಕದಲ್ಲಿ. ಇವೆಲ್ಲಕ್ಕೂ ಕಾರಣ ನಾವು, ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕಿಕೊಳ್ಳುವಂತಹ ವ್ಯಕ್ತಿಗಳು. ನಾವಿನ್ನೂ ಬದಲಾವಣೆ ಆಗಿಲ್ಲ. ಬಸವರಾಜ್ ಬಿರಾದಾರ್ ಅವರ ಕಣ್ಣಲ್ಲಿ ನೀರು ಬರ್ತದೆ. ನಮಗಾಗಿ ಅವರು ಓಡಾಡ್ತಾ ಇದ್ದಾರೆ. ಇದು ಆಗಬಾರದು. ನಮ್ಮ ಮಕ್ಕಳು ಆರೋಗ್ಯವಂತರಾಗಬೇಕು, ನಾವೆಲ್ಲರೂ ಆರೋಗ್ಯವಂತರಾಗಬೇಕು, ಆರೋಗ್ಯವಂತ ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು ಅನ್ನುವ ಒಂದು ಸದ್ಭಾವದಿಂದ ಬಿರಾದಾರ್ ಅವರು ತಿರುಗಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ನಾವು ಸಪೋರ್ಟ್ ಕೊಡ್ಬೇಕಲ್ಲ. ಎಲ್ಲರೂ ಸಪೋರ್ಟ್ ಕೊಡ್ಬೇಕು. ನಾವು ಏಕಾಂಗಿಯಾಗಿ ಓಡಾಡ್ತಾ ಇದ್ದಾರೆ. ಅದಕ್ಕಾಗಿ ರೈತರಿಗೆ ಹೇಳ್ತೀನಿ, ನಾನು ಮುಂದೆ ನೀವು ಯೋಚಿಸಿ ಹೆಜ್ಜೆ ಇಡ್ರಿ. ಮುಂದೆ ಏನ್ ಮಾಡಬೇಕು? ಆಗಿನ ಕಾಲ ರೋಗವಿಲ್ಲದ ಕಾಲ. ಇವತ್ತು ದವಾಖಾನೆಗೆ ಹೋದರೆ ದವಾಖಾನೆ ಒಳಗೆ ಕೂಡ್ಲಾಕ ಜಾಗ ಸಿಗುವುದಿಲ್ಲ ನಿಮಗ. ಯಾವುದೇ ದವಾಖಾನೆಗೆ ಹೋಗ್ರಿ, ಭಾರತದಲ್ಲಿ ಪ್ರತಿ ವರ್ಷ 80,000 ಡಾಕ್ಟರ್ಗಳು ತಯಾರಾಗ್ತಾರೆ ಪ್ರತಿ ವರ್ಷ. ವಿಚಾರ ಮಾಡ್ರಿ, ರೋಗ ಎಲ್ಲಿದಿಂದ ಬಂತು? ಯಾಕೆ ಸಾಯ್ತಾ ಇದ್ದಾರೆ ಜನ? ಇದಕ್ಕೆ ಎಲ್ಲವೂ ಕಾರಣ ಬಸವರಾಜ್ ಅವರು ಕಂಡು ಹಿಡಿದಾರ. ಅದಕ್ಕೆ ನಿಮಗೆ ಹೇಳಕ್ ಬಂದಾರ ಅವರು, ಜಾಗೃತರಾಗಿರಿ.
ಯೋಚನೆ ಮಾಡ್ರಿ. ಯಾರೋ ಹೇಳಿದ್ರು ಅಂತ ತಂದು ಖಾತಾ ಹಾಕಬೇಡ್ರಿ. ಆ ಖಾತಾ ಹಾಕೋದ್ರಿಂದ ಭೂಮಿ ಒಳಗೆ ಏನಾಗ್ತದ, ಭೂಮಿ ಒಳಗೆ ಪೊಟ್ಯಾಷಿಯಂ ಏನಾಗ್ತದ, ಕ್ಯಾಲ್ಸಿಯಂ ಏನಾಗ್ತದ, ಏನೇನದಾವ ಅಲ್ಲಿ. ನಮಗ ಬರೇ ಮಣ್ಣು ಕಾಣ್ತದೆ ಭೂಮಿ ಮೇಲ, ವಿಜ್ಞಾನಿಗಳಿಗೆ ಮಣ್ಣು ಕಾಣೋದಿಲ್ಲ. ಅವರು ಮಣ್ಣಿನ ಒಳಗೆ ಏನಿದೆ ಅದನ್ನು ಹುಡುಕ್ತಾರೋ ಅವರ ವಿಜ್ಞಾನಿಗಳು. ಮಣ್ಣಿನಲ್ಲಿ ಏನು ಕಡಿಮೆ ಆಗಿದೆ, ಯಾವ ಸತ್ವ ಕಡಿಮೆ ಆಗಿದೆ. ಹಿಂದಿನ ಜನ, ನಮ್ಮ ಪೂರ್ವಜರು ನಮಗೆ ಸುಂದರವಾದ ಒಳ್ಳೆಯ ಫಲವತ್ತಾದ ಭೂಮಿಯನ್ನ ನಮಗೆ ಕೊಟ್ಟು ಹೋದ್ರು. ಚಂದಗೆ ಇರ್ರಿ, ಎತ್ತುಗಳನ್ನ ಸಾಕ್ರಿ, ಎತ್ತುಗಳಿಂದ ಕೃಷಿ ಮಾಡ್ರಿ ಅಂತ ಹೇಳಿ ಎತ್ತುಗಳನ್ನು ಕೊಟ್ಟರು, ಭೂಮಿನೂ ಕೊಟ್ಟು ಹೋದ್ರು. ನಾವೇನು ಮಾಡಿದೀವಿ, ಎತ್ತುಗಳನ್ನ ಮಾರ್ದೇವಿ, ಭೂಮಿ ಒಳಗೆ ಟ್ರ್ಯಾಕ್ಟರ್ ತಂದೇವಿ. ಈಗ ಭೂಮಿಯ ಮಣ್ಣು ಹಾಳಾಗ್ಲಾಕತ್ತೈತಿ. ಇನ್ನು ಬರೀ 40% ಅಷ್ಟೇ ಉಳಿದಿದೆ ಭೂಮಿಯ ಮಣ್ಣಿನ ಶಕ್ತಿ. ಈಗಲೇ ಎಚ್ಚರ ಆಗಬೇಕಂತ ಬಿರಾದಾರವ್ರು ಹೇಳಕತ್ಯಾರ, ವಿಜ್ಞಾನಿಗಳು ಹೇಳಕತ್ಯಾರ. ಇದೇ ವಿಷಯವನ್ನ ಮೊನ್ನೆ ಕಾಶಿಗೆ ಇದಕ್ಕೆ ಶ್ರೀಶೈಲದಲ್ಲಿ ಇದು ದೊಡ್ಡ ಸುದ್ದಿ ಆಯಿತು. ಬಸವರಾಜ್ ಬಿರಾದರ್ ಅವರು ಯಡೂರದಿಂದ 800 ಕಿಲೋಮೀಟರ್ ನಂದಿ ರಥಯಾತ್ರೆಯನ್ನು ಮಾಡಿದರು. ಕೆಟ್ಟ ರಣರಣ ಬಿಸಿಲಿನಲ್ಲಿ ಶ್ರೀಶೈಲದಲ್ಲಿ 2 ದಿನ ಕಾರ್ಯಕ್ರಮ ನಡೆಯಿತು. ಎಲ್ಲ ಜಗದ್ಗುರುಗಳು ಅವರಿಗೆ ಸಪೋರ್ಟ್ ಮಾಡಿ ಅವರ ಸನ್ಮಾನ ಮಾಡಿದ್ರು. ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರು ಜಗದ್ಗುರುಗಳು. 4 ಜನ ಜಗದ್ಗುರುಗಳು ಬಂದಿದ್ರಲ್ಲಿ. ಬೆಂಗಳೂರಿನವರು, ಮೂಡಿಗೆರೆಯವರು, ಹರಿಹರಪುರದವರು ಎಲ್ಲರೂ ಬಂದಿದ್ರು. ಅವರು ಇವರ ಕಾರ್ಯವನ್ನು ಬಹಳ ಆಶ್ಚರ್ಯಚಕಿತರಾಗಿ ನೋಡಿದರು. ಒಬ್ಬ ವ್ಯಕ್ತಿ ಇಂಥ ಕೆಲಸ ಮಾಡ್ತಾನಲ್ಲ, ಸಾಧ್ಯದಾನೆ? ಬಸವರಾಜರಂತವರು ಈಗಿನ ಕಾಲದಲ್ಲಿ ಅದಾರಂತಂದ್ರೆ ನಾವು ಹೆಮ್ಮೆ ಪಡಬೇಕು. ಯಾರು ಮಾಡ್ತಾರೆ? ಯಾರು ಮಾಡ್ತಾರೋ? ಮನೆ ಹೊಲ, ತಮ್ಮ ಮನೆ ಮಠ ಎಲ್ಲ ಮಕ್ಕಳನ್ನ ಬಿಟ್ಟು ರೈತರಿಗಾಗಿ ಓಡಾಡುವಂತ ವ್ಯಕ್ತಿ ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಅಂಥ ವ್ಯಕ್ತಿ ಬಸವರಾಜ್ ಅವರು ಇವತ್ತು ನಿಮ್ಮ ಊರಿಗೆ ಬಂದು 11 ದಿನ ಇದಾರೆ, ಇಲ್ಲಿ ಓಡಾಡಿದ್ದಾರೆ ಬಿಸಿಲಲ್ಲಿ. ರವೀಂದ್ರ ಅವರದಾರ್, ಮೊಳಕೆರೆ ಅವರದಾರ್, ಅವರ ಜೊತೆಯಲ್ಲಿ ಓಡಾಡಿದಾರ. ಅದು ಇನ್ನ ಮುಂದೆ ನಿಮಗೆ ಬಿಟ್ಟ ವಿಷಯ. ಅವರು ಮಾಡಿದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿಂದ ಅವರು ಹೊರಡ್ತಾರೆ. ಇವತ್ತು ಕೂಡಲ ಸಂಗಮದ ಕಡೆಗೆ ನಡೀತಾರೆ. ಬಸವಣ್ಣನ ಸಂದೇಶದೊಂದಿಗೆ, ಬಸವಣ್ಣ ಐಕ್ಯವಾದ ಜಾಗದತ್ತ ಅವರು ಹೆಜ್ಜೆ ಹಾಕ್ತಾರೆ. ಹಾದಿಯಲ್ಲಿ ಸಿಗುವ ಎಲ್ಲ ಹಳ್ಳಿಗಳಲ್ಲಿಯೂ ಅವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರ. ರೈತರೇ ಎಚ್ಚರಾಗರಿ ಅಂತ ಹೇಳ್ತಾರೆ. ಅದು ರೈತರಿಗೆ ಬಿಟ್ಟಿದ್ದು. ಏನ್ ಮಾಡೋದು? ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾರೋ. ಮುಂದೆ ಮಾಡೋದು ಬಿಡೋದು ನಿಮ್ಮ ಕೆಲಸ. ಭವಿಷ್ಯವೂ ಬೇಕಾಯ್ತಂದ್ರೆ ಮಾಡಬಹುದು. ಆರೋಗ್ಯವೂ ಕಳ್ಕೋಬೇಕಾಗ್ತದ, ಆಯುಷ್ಯವೂ ಕಳ್ಕೋಬೇಕಾಗ್ತದ, ಭವಿಷ್ಯವನ್ನು ಕಳ್ಕೋಬೇಕಾಗ್ತದ. ಮುಂದೆ ನಮ್ಮ ಮಕ್ಕಳ ಭವಿಷ್ಯವೂ ಹಾಳಾಗ್ತದ. ಹಿಂಗೆ ಇದ್ದೇವಂದ್ರ ಯೋಚನೆ ಮಾಡಬೇಕು, ನಿಲ್ಲಬೇಕು, ನಿಂತು ಯೋಚಿಸಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಬಸವರಾಜ್ ಹೇಳ್ಯಾರು. ಅವರ ಮಾತನ್ನೇ ನಾನು ಹೇಳಿದ್ದೇನೆ. ಹೌದು, ಸಿದ್ದೇಶ್ವರಪ್ಪ ಅವರ ಪ್ರೇರಣೆಯಿಂದ ಅವರು ನಡೆದಾರು. ದಯವಿಟ್ಟು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ರಿ. ಅವರ ಈ ಯೋಜನೆಯನ್ನ, ಅವರ ಈ ಅಭಿಯಾನವು ಕರ್ನಾಟಕದಾದ್ಯಂತ ಮುಟ್ಟಬೇಕು. ಕರ್ನಾಟಕದ ತುಂಬ ಇದೊಂದು ಅಭಿಯಾನ ಪ್ರಸಿದ್ಧಿಯಾಗಬೇಕು. ಆ ರೀತಿಯಾಗಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ವಿರಾಮ ಮಾಡ್ತೇನೆ. ನಮಸ್ಕಾರ.